ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಆಫ್ಟರ್ 15 ಡೇಸ್ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಇಲ್ಲಿ ಮೌತ್ ವಾಟ್ರಿಂಗ್ ಆಗಿರುವಂಥ ಮೊಟ್ಟೆ ಕೋಳಿ ಸಾಂಬಾರನ್ನ ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನ್ನ ಅಣ್ಣನ ಮಗ ಚಿಕನ್ ಎಲ್ಲ 2-3 ಸಲ ತೊಳೆದಿಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದ ನನಗೋಸ್ಕರ. ಸೊ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಮಧ್ಯಾಹ್ನ. ಆ್ಯಕ್ಚುಲಿ ನಾವು ಊರಿಗೆ ಬಂದಿದ್ದು ಕೂಡ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು. ಸೊ ಇಲ್ಲಿ ಕ್ವಿಕ್ಕಾಗಿ ಹಾಫ್ ಆನ್ ಅವರಲ್ಲಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಯಾವ ಹೋಟೆಲ್ ಟೇಸ್ಟ್ ಕೂಡ ಇದ್ರ ಮುಂದೆ ನಮ್ಮಮ್ಮ ಮಾಡೋ ಸ್ಟೈಲ್ ಇದು. ಸೊ ಇಲ್ಲಿ ನಾನು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಎಣ್ಣೆಗೆ ಇಲ್ಲಿ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನೇ ಮಾಡ್ತಾಯಿದ್ದೆ. ಅದು ಅಮ್ಮನ ಹತ್ರ ಅಮ್ಮ ಹೇಗೆ ಮಾಡ್ತಾರೆ ಆ ರೀತಿ ಹೇಳಿಸ್ಕೊಂಡು. ಸೊ ಇಲ್ಲಿ 2-2.5 kg ಚಿಕನ್ ಅಣ್ಣ ತಗೊಂಡು ಬಂದಿದ್ದರು. ಸೊ ಇವಾಗ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಅದೇ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂದರೆ ನಾವು ಟೈಮ್ ಇದ್ಬಿಟ್ರೆ 2 ಅವರ್ ಆದರೂ ಮಾಡ್ತಾನೆ ಇರ್ತೀವಿ. ಸೊ ಟೈಮ್ ಇಲ್ಲ, ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಈ ರೀತಿ ಅರ್ಧ ಗಂಟೆಲಿ ರೆಡಿ ಆಗೋಗ್ಬಿಡುತ್ತೆ. ಮತ್ತು ಅರ್ಜೆಂಟಲ್ಲಿ ಮಾಡೋ ಅಡುಗೆನೇ ತುಂಬ ರುಚಿಯಾಗಿರುತ್ತೆ. ನಾವು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಅಡುಗೆ ಯಾವತ್ತೂ ಚೆನ್ನಾಗಿ ಬರಲ್ಲ. ಸೊ ಇಲ್ಲಿ ನಾನು ಚಿಕನೆಲ್ಲ ಆ್ಯಡ್ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹರಳುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯಾಹ್ನ 2:30 ಮೇಲಾಗೋಗಿತ್ತು. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಇಲ್ಲಿ ನಮ್ಮ ದೊಡ್ಡಮ್ಮ ಬಂದಿದ್ದರು ಊರಿಂದ. ಅವ್ರು ಕಟ್ ಮಾಡಿ ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಟ್ಟಿದ್ರು. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಮುಂಚೆನೇ. ಸೊ ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಅದು ಅಲ್ಲಿ ನಾನು ಒಗ್ಗರಣೆಗೆ ಚಿಕನ್ನ ಸೇರಿಸ್ಬಿಟ್ಟು ಬಂದಿದ್ದೀನಿ. ಸೊ ಅದೊಂದು 10 ನಿಮಿಷ ಫ್ರೈ ಆಗಲೇಬೇಕಲ್ವ. ಸೊ ಅದು ಫ್ರೈ ಆಗೋದ್ರೊಳಗಡೆ ನಾನು ಇದನ್ನು ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತೊಳೆದಿಟ್ಕೊಂಡಿದ್ದಂಥ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಚಿಕನ್ ಇಲ್ಲಿ ಈ 10 ನಿಮಿಷದಿಂದ ಈ ಅದಕ್ಕೆ ಬೆಂದಿದೆ ಇಲ್ಲಿ. ಸೊ ಇದು ಕೂಡ ರೆಡಿ ಇದೆ. ಇವಾಗ ಖಾರ ಕೂಡ ರೆಡಿ ಇದೆ. ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಕೋಳಿ ಹೊಡ್ಸಿದ್ರಿಂದ 4 ಲೆಗ್ ಪೀಸ್ ಕೂಡ ಬಂದಿತ್ತು. ಸೊ ನಮ್ಮ ಹುಡುಗರು ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಒಗ್ಗರಣೆನಲ್ಲೇ 4-5 ವಿಷಲ್ ತೆಗೆದ್ರೆ ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಸಾಂಬಾರು ಬೇಕಾಗಿರೋದ್ರಿಂದ ಕಾಯಿ ಎಲ್ಲ ರುಬ್ಕೊಂಡು ಸಾಂಬಾರು ಮಾಡ್ತಾಯಿದ್ವಿ. ಸೊ ಅಲ್ಲಿ ಫಸ್ಟ್ ಸ್ಟೇಜ್ ಆಗಿದೆ. ನಾನಿಲ್ಲಿ ಸೆಕೆಂಡ್ ಸ್ಟೇಜ್ಗೆ 2 ಟೊಮೊಟೊ ಮತ್ತು ಸ್ವಲ್ಪ ಕಡಲೆ ಹಾಗೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಾಂಬಾರು ಪೌಡರ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ 2-3 ಸ್ಪೂನು. ಸೊ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಪೌಡರ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ಸೊ ಇಲ್ಲಿ ಇದಿಷ್ಟ ಆಗಿದೆ. ಅದು ಬೇಯ್ತಾ ಇರಲಿ ಒಂದು 5-10 ನಿಮಿಷ. ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬಂದು ರೆಡಿ ಮಾಡಿ ಇಟ್ಕೊತೀನಿ. ಅದು ರುಬ್ಬಿದ್ಮೇಲೆ ಇಲ್ಲಿ ಇನ್ನೊಂದು ಕಡೆ ಒಂದು ಬೌಲಲ್ಲಿ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ. ಸ್ವಲ್ಪ ಗರಂ ಮಸಾಲ ಹಾಗೆ ರೆಡ್ ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಜಸ್ಟ್ ಕಲರ್ಗೆ, ಮತ್ತು ಒಂಥರ ಸ್ಪೈಸಿ ಆಗಿರುತ್ತೆ. ಸೊ ಇದು ಚಿಕನ್ ಮಸಾಲ ರೆಡಿ ಮಾಡಿಟ್ಕೊಂಡಿರೋದು. ಸೊ ಇದಿಷ್ಟನ್ನು ಸೇರಿಸ್ಬಿಟ್ಟು ಇವಾಗಿಲ್ಲಿ ಆಲ್ರೆಡಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರ ಹಾಕಿ ಏನು ಫ್ರೈ ಮಾಡ್ಕೊತಾ ಇದ್ದೀನಲ್ವ ಚಿಕನ್ನು, ಸ್ವಲ್ಪ ನೀರು ಸೇರಿಸ್ಕೊಂಡು ಸೊ ಅದಕ್ಕೆ ಈ ಪೌಡ್ರುಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನಾನು ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೆ. ಇದನ್ನು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಂಡ್ಮೇಲೆ ಇದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3-4 ವಿಷಲ್ಲು ತಗೊಳ್ಳೋಣ. ಇದು ಅಲ್ಲಿ ನಾನು ಮೊಟ್ಟೆಗಳನ್ನೆಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೆ, ಇದಕ್ಕೆ ಸೇರಿಸಿಲ್ಲ. ನೋಡಿ ಖಾರ ಕೂಡ ರೆಡಿ ಆಗಿದೆ ಇದು. ಸೊ ಇಲ್ಲಿದು 4 ವಿಷಲ್ ಕೂಡ ಬಂತು. 4 ವಿಷಲ್ ಬಂದಮೇಲೆ ಇದು ಕೂಡ ತೆಗೆದು ನೋಡಿ ಈ ರೀತಿ ಆಗಿದೆ ಇವಾಗ.
ಸೊ ಇಲ್ಲಿ ಚಿಕನ್ ತುಂಬ ಜಿಡ್ಡಾಗಿತ್ತು. ಸೊ ಹಾಗಾಗಿ ಇದು ಎಣ್ಣೆ ಜಾಸ್ತಿ ಬಿಟ್ಕೊಂಡಿದೆ. ಆ್ಯಕ್ಚುಲಿ ಜಿಡ್ಡಾಗಿರೋ ಚಿಕನ್ನು ತಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಮೈ ತುಂಬಿಕೊಂಡಿರೋ ಕೋಳಿ ಇದಾದರೆ ಈ ಥರ ಎಣ್ಣೆ ಜಿಡ್ಡು ಬಿಡುತ್ತೆ. ಸೊ ಈ ಮೂಳೆ ಮಾತ್ರ ಇದ್ದರೆ ಕೋಳಿ ಅಷ್ಟು ಆಯಿಲ್ ಆಗಿರಲ್ಲ. ಸೊ ಈ ಥರ ಇದ್ದರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ 4 ವಿಷಲ್ ತೊಗೊಂಡಿದ್ದೆ. ಸೊ ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸುಡ್ತಾ ಇತ್ತು, ಬೆಂದಿದೆ. 90% 95% ಚಿಕನ್ ಇಲ್ಲಿ ಬೆಂದಿದೆ. ಸೊ ಇವಾಗ ನಾನು ಆವಾಗಲೇ ಹೇಳಿದೆ ನಮ್ಮ ಹುಡುಗರಿಗೆ ಅಣ್ಣ 4 ಲೆಗ್ ಪೀಸ್ನ ಹೊಡ್ಸ್ಕೊಂಬಂದಿದ್ರು. ಸೊ ಅವ್ರು ವೆಯ್ಟ್ ಮಾಡ್ತಾಯಿದ್ರು, ತುಂಬ ಟೈಮ್ ಆಗೋಗಿದೆ ಅಂದ್ಕೊಂಡು. ಮಕ್ಕಳಲ್ವಾ, ಅವ್ರು ಸ್ವಲ್ಪ ಒಂದೊಂದು ಪೀಸ್ ಕೊಟ್ಟರು ಕೂಡ ತುಂಬ ಖುಷಿ ಆಗಿಬಿಡ್ತಾರೆ, ಜಾಸ್ತಿ ತಿನ್ನೋದು ಇಲ್ಲ ಕೂಡ. ಸೊ ಅವ್ರು 4 ಜನಕ್ಕೆ 4 ಲೆಗ್ ಪೀಸ್ ಕೂಡ ನಾನಿಲ್ಲಿ ಆಯ್ದೆತ್ತಿಟ್ಕೊತಾ ಇದ್ದೀನಿ. ಕೊಟ್ಬಿಡೋಣ, ಇನ್ನೊಂದು 15 ಮಿನಿಟ್ಸ್ ಸಾಂಬಾರು ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಅವ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ, ಪೀಸ್ ಕೂಡ ಬೆಂದಿದೆ. ಸೊ ಈಗ ನಾನು ಇದನ್ನು ಎತ್ಕೊಂಡೋಗಿ ಕೊಡ್ತಾಯಿದ್ದೀನಿ ನಮ್ಮ ಹುಡುಗರಿಗೆ. ಸೊ ಎಲ್ಲ ಆಟ ಆಡ್ತಾಯಿದ್ರು. ಅಷ್ಟೊತ್ತು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬಂದು ಸಾಕಾಗಿ ಕೂತಿದ್ರು, ಚೌಕಾಬಾರ ಆಡ್ತಾ ಕೂತಿದ್ರು. ಎಲ್ಲ ಕ್ಲಿಪ್ಪಿಂಗ್ ಒಂದು ಆ್ಯಡ್ ಆಗಿಬಿಟ್ಟಿದೆ. ಯಾರಿಗೆ ಬೇಕು ಕೊಡ್ಲಾ ಅಂತ ಸುಮ್ಮನೆ ಅವ್ರಿಗೆ ಆಟ ಆಡಿಸ್ತಾ ಇದ್ದೆ. ಸೊ ಇಲ್ಲಿ ಸುಡ್ತಾ ಇರೋದ್ರಿಂದ ನಿಧಾನಕ್ಕೆ ಒಬ್ಬೊಬ್ಬರಾಗಿ ತಗೋತಾ ಇದ್ದಾರೆ. ನಮ್ಮ ಅಣ್ಣನ ಮಗ ದೊಡ್ಡವನು ಎದ್ದೋದ, ವೀಡಿಯೋ ಮಾಡ್ತಾಯಿದ್ದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹುಡುಗರು. ಬಿಸಿ ಇತ್ತು, ಆಗಾಗಷ್ಟೇ ನಿಧಾನಕ್ಕೆ ತಿಂತಾಯಿದ್ರು. ಚೆನ್ನಾಗಿದೆ ಅಂತ ತಿಂತಾಯಿದ್ರು. ಸೊ ಈಗ ಇವನಿಲ್ಲಿ ಬಂದ ತಗೊಂಡ. ವೀಡಿಯೋಗೆ ಅವ್ನು ತೋರಿಸ್ಕೊತಾ ಇರಲಿಲ್ಲ, ನಾಚ್ಕೊಂಡು ಹೋಗ್ತಾಯಿದ್ದ ಆ ಕಡೆ. ಸೊ ಇಲ್ಲಿ ನನ್ನ ಚಿಕ್ಕ ಮಗ ತಿಂತಾ ಇದ್ದಾನೆ. ಹೇಗಿದೆ ಮಗನೇ? ಮಕ್ಕಳು ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ವೀಡಿಯೋ ಮಾಡ್ತೀವಿ ಅಂದಾಗ ಸ್ವಲ್ಪ ಅವ್ರು ನರ್ವಸ್ ಆಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ನಮ್ಮ ಹುಡುಗ್ರಂತೂ ವೀಡಿಯೋಗೆ ಬರೋದೇ ಇಲ್ಲ. ಸೂಪರ್ ಅಂತ ಕೂಡ ತೋರಿಸ್ತಾ ಇದ್ದಾನೆ ಅವನು. ಸೊ ಅವ್ರಿಗೆಲ್ಲ ಹಾಕೊಟ್ಮೇಲೆ ಇಲ್ಲಿ ಇದು ಕುದೀತಾ ಇತ್ತಲ್ಲ, ಸೊ ಆಲ್ರೆಡಿ ಕಾಯಿ ಮತ್ತು ಕಡಲೆ, ಟೊಮೊಟೊ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದು ಖಾರನ ಇದಕ್ಕೆ ಸೇರಿಸ್ಬಿಡ್ತೀನಿ ಬಂದು. ಸೊ ಇಲ್ಲಿ 15 to 20 ಮಿನಿಟ್ಸ್ ಪ್ರೊಸೀಜರ್ ಮುಗಿದಿದೆ ಅಷ್ಟೇ. ನೋಡಿ, 1/2 ಅವರ್ ಒಳಗಡೆ ಆಗುವಂಥದ್ದು. ಸೊ ಇದು ಸೆಕೆಂಡ್ ಸ್ಟೇಜು. ನಾನು ಕಾಯಿ ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ದೋಸೆ ಮತ್ತು ಇಡ್ಲಿ, ಚಪಾತಿ, ರೊಟ್ಟಿಗೆ ಅಂದರೆ ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಇಲ್ಲಿ ನಾವು ಅನ್ನ ಮತ್ತು ಮುದ್ದೆಗೆ ಮಾಡ್ಕೊತಿದ್ದೋ. ಹಾಗೆಯೇ ಅಮ್ಮ ಮಾರನೇ ಬೆಳಗ್ಗೆ ದೋಸೆಗೆ ಕೂಡ ರೆಡಿ ಮಾಡಿಟ್ಟಿದ್ರು. ಸೊ ದೋಸೆಗೂ ಕೂಡ ಇದೇ ಬೇಕಾಗಿತ್ತು. ಹಾಗಾಗಿ ನಾನು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮೀಡಿಯಮ್ ಆಗಿ ನೀರು ಹಾಕ್ಕೋತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರು ತೆಳುಗಿದ್ರೇ ಚೆಂದ. ನಾಟಿ ಕೋಳಿ ಸಾಂಬಾರು ಅಂತ ಹೇಳ್ತಾ ಇದ್ದೀನಿ, ಮೊಟ್ಟೆ ಕೋಳಿ ಸಾಂಬಾರು. ಸೊ ಆ್ಯಕ್ಚುಲಿ ಇದು ನಾಟಿ ಕೋಳಿ ಸಾಂಬಾರು ಮಾಡೋ ಸ್ಟೈಲಲ್ಲೇ ಮಾಡ್ತಾರೆ. ಈ ಕಡೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ನಾನು, ಲೇಟಾಗಿದ್ದರಿಂದ. ಸೊ ಇದು ಇಲ್ಲಿ ಕೂಡ ಖಾರ ಎಲ್ಲ ಉದಿದ್ದು ಕೂಡ ಕುದಿ ಕೂಡ ಬಂತು. ಸ್ವಲ್ಪ ಉಪ್ಪು ನೋಡಿದ್ದಕ್ಕೆ ಸಪ್ಪೆ ಅನ್ನಿಸ್ತು, ಉಪ್ಪಿನ ಪುಡಿನ ಸೇರಿಸ್ದೆ. ಸೊ ಇವಾಗ ಲಾಸ್ಟಲ್ಲಿ ಫೈನಲಾಗಿ ಮೊಟ್ಟೆಗಳನ್ನೆಲ್ಲ ಆ್ಯಡ್ ಮಾಡಿ ಒಂದು ಲೈಟಾಗಿ ಮಿಕ್ಸ್ ಕೊಡೋಣ. ಮೊಟ್ಟೆಗಳು ಒಡೆದೋಗ್ಬಿಡುತ್ತೆ. ಇವಾಗ ನಾನು ಆವಾಗಲೇ ಹೇಳಿದೆ, 1 ವಿಷಲ್ ಸಾಕು. ಇದು 95% ಬೆಂದಿದೆ. ಇದು ನಮಗೆ ಕಾಯ್ದು ಹಸಿ ಸ್ಮೆಲ್ ಹೋಗಬೇಕು ಅಂತ ವಿಷಲ್ ತೊಗೊಳ್ಳೋದು. ಯಾಕೆಂದರೆ ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ, ಆ ಕಾಯಿ ಖಾರದ್ದು ಮಸಾಲೆದು ಹಿಡೀಲಿ ಅಂತ. ಸೊ ವಿಷಲ್ ಹಾಕಿದ್ದೆ, ವಿಷಲ್ 1 ತಗೊಂಡೆ, ಅದೆಲ್ಲ ಹೇರ್ ಔಟ್ ಆಯಿತು. ಸೊ ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈ ರೀತಿಯಾಗಿ ಫೈನಲಾಗಿ ಬಂದಿತ್ತು. ಸೊ ಆವಾಗಲೇ ಲೇಟಾಗಿದ್ದರಿಂದ ಮುದ್ದೆ ಕೂಡ ರೆಡಿ ಮಾಡಿ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೇಗಿತ್ತು ಮೊಟ್ಟೆ ಕೋಳಿ ಸಾಂಬಾರು? ನೀವು ಕೂಡ ಇದೇ ರೀತಿನ ಮಾಡೋದು ಕಮೆಂಟ್ ಮಾಡಿ.